10,000 ಕ್ಯೂಸೆಕ್ ನೀರು ಬಿಡುಗಡೆ. ಕಬಿನಿ ಜಲಾಶಯ ಭರ್ತಿಯಾದ ಹಿನ್ನೆಲೆ ನೀರು ರಿಲೀಸ್. ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಬಿಡುಗಡೆ. ಕಪಿಲಾ ನದಿ ಮೂಲಕ ತಮಿಳುನಾಡಿಗೆ ಹರಿತಾ ಇರುವಂತಹ ನೀರು ಮಳೆಯಾಗ್ತಾ ಇದೆ, ಒಳಹರಿವು ಹೆಚ್ಚಾಗ್ತಾ ಇದೆ. ಕಬಿನಿ ಜಲಾಶಯ ಭರ್ತಿಯಾದ ಹಿನ್ನೆಲೆ ನೀರು ರಿಲೀಸ್ ಆಗಿದೆ. ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಬಿಡುಗಡೆ. ತಮಿಳುನಾಡಿಗೆ ಹರಿತಾ ಇದೆ ನೀರು. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಕಬಿನಿ ಜಲಾಶಯ, ಕಬಿನಿ, ಕಪಿಲಾ ಎಲ್ಲವೂ ಸಹ ಭರ್ತಿ ಆಗ್ತಾ ಇದೆ. ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಬಿಡುಗಡೆ ಮಾಡಲಾಗಿದೆ. ಕೆಆರ್ಎಸ್ನಲ್ಲೂ ಸಹ ಅಷ್ಟೇ ಹೊರಹರಿವು 1706 ಕ್ಯೂಸೆಕ್ ಇದೆ. ಜೊತೆಗೆ ಜಲಾಶಯದಲ್ಲಿ 17.71 ಟಿಎಂಸಿ ನೀರು ಮಾತ್ರ ಲಭ್ಯ ಇತ್ತು. 36% ಭರ್ತಿ ಆಗಿದೆ. ಇಷ್ಟೊತ್ತಲಿಗಾಗಲೇ ಕಳೆದ ವರ್ಷ ಎಲ್ಲ ಭರ್ತಿ ಆಗ್ಬಿಡ್ತಿತ್ತು. ಈ ವರ್ಷ ಸ್ವಲ್ಪ ಡಿಲೇ ಆಗಿದೆ. ಹಾಗಾಗಿ ಸ್ವಲ್ಪ ನೀರು ಭರ್ತಿ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಮೂಲಕ ನೀರು ಬಿಡುಗಡೆಯನ್ನ ಮಾಡಲಾಗಿದೆ. ಕಪಿಲಾ ನದಿ ಮೂಲಕ ತಮಿಳುನಾಡಿಗೆ ನೀರು ಹರಿತಾ ಇದೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಕಬಿನಿ ಜಲಾಶಯ ತಮಿಳುನಾಡಿಗೆ 10,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಕಬಿನಿ ಜಲಾಶಯ ಭರ್ತಿಯಾದಂಥ ಹಿನ್ನೆಲೆ ನೀರು ರಿಲೀಸ್ ಆಗಿಬಿಟ್ಟಿದೆ. ಇಲ್ಲಿ ತನಕ ಸಹ ಅದನ್ನೇ ಹೇಳ್ತಾ ಇದ್ದಿದ್ದು, ನಮ್ಮಲ್ಲಿ ನೀರಿದ್ರೆ ಖಂಡಿತವಾಗ್ಲೂ ಸಹ ಕೊಡ್ತೀವಿ, ಆದರೆ ನಮ್ಮಲ್ಲೇ ನೀರಿಲ್ಲ, ನಿಮಗೆ ಹೆಂಗೆ ಕೊಡಬೇಕು? ನಮಗೆ ಹೊಟ್ಟೆಗೆ ಹಿಟ್ಟಿಲ್ಲ, ನಿಮಗೆ ಹೋಳಿಗೆ ಊಟವನ್ನು ಹಾಕೋದಕ್ಕೆ ಹೆಂಗೆ ಸಾಧ್ಯ ಅಂಥೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಇಷ್ಟೊತ್ತಿಗಾಗಲೇ ನಮ್ಮಲ್ಲಿ ಎಲ್ಲ ಡ್ಯಾಮ್ಗಳು, ಜಲಾಶಯಗಳು ಭರ್ತಿಯಾಗಿ ಉಕ್ಕಿ ಹರಿಬೇಕಾಗಿತ್ತು. ಎಷ್ಟೋ ಬಾರಿ ಯಥೇಚ್ಛವಾಗಿ ನೀರಿದ್ದಾಗಲೂ ಸಹ ಅಷ್ಟೇ ಬೇರೆ ಪ್ರದೇಶಗಳಿಗೆ ಕೊಟ್ಟಂತ ಉದಾಹರಣೆಗಳು ಸಹ ಇದೆ. ಆದರೆ ನಮ್ಮಲ್ಲೀಗ ಮಳೆಗಾಲದ ಲೆಕ್ಕಾಚಾರ ಹೆಂಗಾಗಿದೆ ಅಂತ ಹೇಳಿದ್ರೆ, ಜೂನ್ನಲ್ಲಿ ಆರಂಭವಾಗಿ ಸೆಪ್ಟೆಂಬರ್ನಲ್ಲಿ ಅಂತ್ಯ ಆಗುತ್ತೆ. ಇದನ್ನ ನೈಋತ್ಯ ಮಾನ್ಸೂನ್ ಮಳೆ ಅಂತ ಹೇಳಿ ಕರೀತಾರೆ. ಅಂದ್ರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ವಿಪರೀತವಾಗಿ ಸರಿಯಾಗಿ ಮಳೆ ಆಗುತ್ತೆ. ಆಗ ಏನೋ ಮಾಡಬಹುದು. ಆದರೆ ತಮಿಳುನಾಡಲ್ಲಿ ಹೆಂಗಂತ ಹೇಳಿದ್ರೆ ಸೆಪ್ಟೆಂಬರ್ ಅಂತ್ಯದಲ್ಲಿ ಮಳೆ ಶುರುವಾಗುತ್ತೆ. ಅದನ್ನು ಈಶಾನ್ಯ ಮಾನ್ಸೂನ್ ಮಳೆ ಅಂತ ಹೇಳಿ ಕರೀತಾರೆ. ಆಗ ಅವರಿಗೆ ಸೆಪ್ಟೆಂಬರ್ ಅಂತ್ಯದಲ್ಲಿ ಮಳೆ ಶುರುವಾಗೋದ್ರಿಂದ ಅವರಿಗೆ ಕುಡಿಯೋದಕ್ಕಾಗಿರ್ಬೋದು ಅಥವಾ ಕೃಷಿಗಾಗಿರ್ಬೋದು ಯಾವುದೇ ಸಮಸ್ಯೆ ಇರೋದಿಲ್ಲ. ಇಲ್ಲಿ ನಮ್ಮಲ್ಲಿ ಏನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಮ್ಮಲ್ಲಿ ನೋಡಿ ಜೂನ್ ಜುಲೈಯಲ್ಲಿ ಮಳೆ ಆಗಬೇಕಾಗಿತ್ತು, ಮಳೆ ಆಗಲಿಲ್ಲ, ಈಗ ಶುರುವಾಗ್ತಾ ಇದೆ ನೋಡಿ. ಈಗ ಒಂದು 2 ದಿನದಲ್ಲಿ ಮಳೆ ಆಗಿಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ನೀರನ್ನು ಬಿಡುಗಡೆ ಮಾಡಿದ್ದೀವಿ. ಇದು ನಮ್ಮ ಧಾರಾಳತನ. ಆದರೆ ನಿಮ್ಮಲ್ಲಿ ಏನು ಮಾಡ್ತಾ ಇದ್ದೀರಾ? ಕುಡಿಯೋದಕ್ಕೆ ನೀರಿದೆ, ಆದರೆ ನೀವು ಕೃಷಿ ಚಟುವಟಿಕೆಗಳಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ನೀರನ್ನು ಕೇಳ್ತಾ ಇದ್ದೀರಾ. ಓಕೆ, ಈಗ ನೀರು ಭರ್ತಿ ಆಗ್ತಾ ಇದೆ, ನೀರನ್ನು ಕೊಟ್ಟಿದ್ದಾರೆ. ಕಪಿಲಾ ನದಿ ಮೂಲಕ ತಮಿಳುನಾಡಿಗೆ ನೀರು ಹರಿವಾಗ್ತಾ ಇದೆ. ಮೈಸೂರಿನ ಸರಗೂರು ತಾಲೂಕಿನ ಕಬಿನಿ ಜಲಾಶಯ, ನಮಗೆ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗುವಂತಹ ತಿಂಗಳು ಮುಗಿದು ಹೋಗಿಬಿಡ್ತು. ಈಗ ಕೆಲವೊಂದು ಕಡೆಗಳಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯ ಭರ್ತಿಯಾದಂಥ ಹಿನ್ನೆಲೆ ನೀರು ರಿಲೀಸ್ ಆಗಿದೆ. ಜಲಾಶಯದ 4 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಬಿಡುಗಡೆ ಮಾಡಲಾಗಿದೆ.